ನಮಸ್ಕಾರ ಗೆಳೆಯರೇ, ಇಂದಿನ ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಳಬೇಕಾದ ಹಾಗೂ ವಿದ್ಯಾರ್ಥಿಗಳಂತೂ ಕಡ್ಡಾಯವಾಗಿ ತಪ್ಪದೇ ನೋಡಬೇಕಾದ ವಿಷಯವೇ ಎನ್ಸಿಸಿ. ಎನ್ಸಿಸಿ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಇದು ಎಲ್ಲರಿಗೂ ಚಿರಪರಿಚಿತ. ಆದರೆ ಸಂಪೂರ್ಣವಾಗಿ ಇದರ ಉದ್ದೇಶ, ಧ್ಯೇಯ, ಇತಿಹಾಸ ತಿಳಿದುಕೊಂಡರೆ ಅದು ಪರಿಪೂರ್ಣವಾಗುತ್ತದೆ. ನೀವು ಎನ್ಸಿಸಿ ವಿದ್ಯಾರ್ಥಿಗಳಾಗಿದ್ದರೆ ಹೆಮ್ಮೆಪಡಿ. ನೀವು ಎನ್ಸಿಸಿ ಸೇರದೆ ನಿಮ್ಮ ವಿದ್ಯಾರ್ಥಿ ಜೀವನ ಮಿಸ್ ಮಾಡಿಕೊಂಡಿದ್ದರೆ ಈ ವಿಡಿಯೋ ನೋಡುತ್ತಾ ಎಂತಹ ಅವಕಾಶ ತಪ್ಪಿಸಿಕೊಂಡೆ ಅಂತ ಒಂದು ಕ್ಷಣ ಬೇಸರ ಪಟ್ಟುಕೊಳ್ಳುವುದಂತೂ ಖಂಡಿತ. ಇನ್ನೊಂದು ವಿಷಯ, ನೀವಿನ್ನೂ ಎನ್ಸಿಸಿ ಸೇರಬಯಸುವ ವಿದ್ಯಾರ್ಥಿಗಳಾಗಿದ್ದರೆ ಈ ವಿಡಿಯೋ ನೋಡಿ. ಆಮೇಲೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಎನ್ಸಿಸಿ ಜಾಯಿನ್ ಆಗುತ್ತೀರಿ ಎಂದರೆ ಅದು ಎನ್ಸಿಸಿಗೆ ಇರುವ ತಾಕತ್ ನೋಡಿ. ಎನ್ಸಿಸಿ ವಿಸ್ತೃತ ರೂಪ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ ಎಂದು. ಇದರ ಬೆನಿಫಿಟ್ಸ್ ಅನೇಕ. ಅದಕ್ಕಿಂತ ಹೆಚ್ಚಾಗಿ ಜೀವನದಲ್ಲಿ ಶಿಸ್ತು, ಏಕತೆ, ನಾಯಕತ್ವ, ವ್ಯಕ್ತಿತ್ವ, ಸದೃಢತೆ ರೂಪಿಸುವ ವಿದ್ಯಾರ್ಥಿ ಜೀವನದ ಕಲಿಕೆಯ ಅವಿಭಾಜ್ಯ ಅಂಗವೇ ಸರಿ. ಇದರ ಮೂಲ ಧ್ಯೇಯ ಯುನಿಟಿ ಆ್ಯಂಡ್ ಡಿಸಿಪ್ಲಿನ್, ಅಂದರೆ ಏಕತೆ ಮತ್ತು ಶಿಸ್ತು. ಏಕತಾ ಔರ್ ಅನುಶಾಸನ್, ಇದು ಈ ಸಂಸ್ಥೆಯ ಮೋಟೋ. ನಮ್ಮ ವ್ಯಕ್ತಿತ್ವ ಸುಧಾರಣೆಗೆ ಬೇಕಾದ ಒಂದು ಉತ್ತಮ ಟಾನಿಕ್ ಎನ್ಸಿಸಿ. ಸದರಿ ಶಾಲಾ ಕಾಲೇಜುಗಳಲ್ಲಿ ಎನ್ಸಿಸಿ ಸೇರಿಕೊಳ್ಳುವ ಅವಕಾಶ ಎಲ್ಲ ವಿದ್ಯಾರ್ಥಿಗಳಿಗೆ ಇರುತ್ತದೆ. ಒಂಚೂರು ಇದರ ಇತಿಹಾಸ ಅವಲೋಕಿಸಿ ಬರೋಣ. ಇದು ಭಾರತ ಸರ್ಕಾರದ ಅಡಿಯಲ್ಲಿ ಬರುವ ರಕ್ಷಣಾ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತದೆ. ಈ ಸಂಸ್ಥೆ ಸ್ಥಾಪನೆಯಾಗಿದ್ದು 16ನೇ ಏಪ್ರಿಲ್ 1948ರಂದು ಹಾಗೂ ಜುಲೈ 1949ರಲ್ಲಿ ಮಹಿಳಾ ಎನ್ಸಿಸಿ ವಿಂಗ್ ಕೂಡ ಆರಂಭವಾಯಿತು. ಇದರಲ್ಲಿ ಕೂಡ ಭೂಸೇನೆ, ವಾಯುಪಡೆ ಮತ್ತು ನೌಕಾಸೇನೆ ಇದ್ದು, ಆದರೆ ಈ ವಾಯುಪಡೆ ಮತ್ತು ನೌಕಾಸೇನೆ ಏಪ್ರಿಲ್ 1, 1950ರಲ್ಲಿ ಪ್ರಾರಂಭವಾಯಿತು. ಅಂದಿಗೆ ಇದು ಸಂಪೂರ್ಣ ತರಬೇತಿಗೆ ಸನ್ನದ್ಧವಾಯಿತು. ಅಂದಿನಿಂದ ಇಂದಿನವರೆಗೆ ಲಕ್ಷಾಂತರ ವಿದ್ಯಾರ್ಥಿಗಳ ಜೀವನಕ್ಕೆ ದಾರಿದೀಪವಾಗಿ ಕಾರ್ಯನಿರತವಾಗಿದೆ. ಇನ್ನು ಎನ್ಸಿಸಿ ತರಬೇತಿ ಹಾಗೂ ಪ್ರಮಾಣ ಪತ್ರ ವಿಷಯಕ್ಕೆ ಬಂದರೆ, ಇದರಲ್ಲಿ ಜೂನಿಯರ್ ಡಿವಿಷನ್ ಎಂದು 2 ವರ್ಷ, ಸೀನಿಯರ್ ಡಿವಿಷನ್ ಎಂದು 3 ವರ್ಷಗಳಂತೆ 2 ಭಾಗಗಳಿರುತ್ತವೆ. ಪ್ರೌಢಶಾಲಾ ಮಟ್ಟದಲ್ಲಿ 2 ವರ್ಷದ ತರಬೇತಿ ಪಾಸ್ ಮಾಡಿಕೊಂಡಿದ್ದಲ್ಲಿ ಎ ಸರ್ಟಿಫಿಕೇಟ್ ಪ್ರಮಾಣ ಪತ್ರ ನೀಡುತ್ತಾರೆ. ತದನಂತರ ಕಾಲೇಜಿನಲ್ಲಿ 2 ವರ್ಷದ ತರಬೇತಿಗೆ ಬಿ ಸರ್ಟಿಫಿಕೇಟ್ ಪ್ರಮಾಣ ಪತ್ರ ನೀಡುತ್ತಾರೆ. ಮುಂದಿನ ಇನ್ನೂ 1 ವರ್ಷ ಮುಂದುವರೆಸಿದರೆ ಸಿ ಸರ್ಟಿಫಿಕೇಟ್ ನೀಡುತ್ತಾರೆ. ಎನ್ಸಿಸಿ ಆಯ್ಕೆಯ ವಿಚಾರಕ್ಕೆ ಬಂದರೆ ಕೆಲವು ನಿಯಮಗಳು ಕಡ್ಡಾಯವಾಗಿ ಇರಬೇಕು. ಇದರ ಮೂಲ ಮಾನದಂಡ ನಿಮ್ಮ ಎತ್ತರ. ನಿಮ್ಮ ಎತ್ತರ ಕಡಿಮೆ ಇದ್ದರೆ ಆಯ್ಕೆ ಸಾಧ್ಯತೆ ಕೂಡ ಕಡಿಮೆ. ಇದು ಬಿಟ್ಟರೆ ಆರೋಗ್ಯ ಸಮಸ್ಯೆ ಇದ್ದವರ ಬಗ್ಗೆ ಮುಂಚೆಯೇ ವಿಚಾರಿಸಿ ಎಚ್ಚರಿಸಿ ಅವರನ್ನು ಕೈಬಿಡಲಾಗುತ್ತದೆ. ಮಾನಸಿಕವಾಗಿ ಸದೃಢವಾಗಿರುವ ವಿದ್ಯಾರ್ಥಿಗಳು ಎನ್ಸಿಸಿಗೆ ಸೇರಿದಂತೆಯೇ ಸರಿ. ಕೆಲವೊಂದು ಸಂದರ್ಭದಲ್ಲಿ ನ್ಯೂನತೆಗಳಿದ್ದರೂ, ಅಂದರೆ ಎತ್ತರದ ವಿಚಾರವಾಗಿ ನಿಮಗೆ ಎನ್ಸಿಸಿ ಸೇರುವ ಮಹದಾಸೆಯ ಬಯಕೆ ಇದ್ದಲ್ಲಿ ಶಿಕ್ಷಕರಲ್ಲಿ ವಿನಂತಿಸಿಕೊಂಡು ಅಂಥವರನ್ನೂ ಸೇರಿಸಿಕೊಂಡ ಉದಾಹರಣೆಗಳು ಇವೆ. ಇನ್ನೊಂದು ಗಮನಾರ್ಹ ವಿಷಯ ಏನೆಂದರೆ, ನೀವು ಹೊಸದಾಗಿ ಕಾಲೇಜು ಸೇರಬಯಸುವ ಸಮಯದಲ್ಲಿ ಆ ಕಾಲೇಜಿನಲ್ಲಿ ಎನ್ಸಿಸಿ ಕಲಿಕೆ ಇದ್ದರೆ ಇಲ್ಲಿ ತೋರಿಸುವ ಚಿತ್ರದಲ್ಲಿರುವ ಹಾಗೆ ಕಡ್ಡಾಯವಾಗಿ ಫಲಕವೊಂದನ್ನು ಹಾಕಿರುತ್ತಾರೆ. ಮತ್ತು ಇಂಥ ಶಾಲಾ ಕಾಲೇಜುಗಳಲ್ಲಿ ಅಧ್ಯಾಪಕರು ಎನ್ಸಿಸಿ ಇನ್ಸ್ಟ್ರಕ್ಟರ್ ಆಗಿ ತರಬೇತಿ ಪಡೆದುಕೊಂಡಿರುತ್ತಾರೆ. ಅದಕ್ಕಾಗಿ ಆಫೀಸರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ OTA ಕೇಂದ್ರಗಳಿದ್ದು, ಇದು ಮಹಾರಾಷ್ಟ್ರದ ಕಾನ್ಪುರನಲ್ಲಿದೆ ಮತ್ತು ಮಹಿಳಾ ಅಧ್ಯಾಪಕರಿಗೆ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ತರಬೇತಿ ಕೇಂದ್ರಗಳಿವೆ. ಇವರ ಸಲಹೆ ಮೇರೆಗೆ ಎನ್ಸಿಸಿಯಲ್ಲಿ ಭೂಸೇನೆ, ವಾಯುಸೇನೆ, ನೌಕಾಸೇನೆಯ ವಿಂಗ್ಗಳಲ್ಲಿ ನೀವು ಭವಿಷ್ಯದ ದೃಷ್ಟಿ ಇಟ್ಟುಕೊಂಡು ಆಯ್ಕೆ ಮಾಡಿಕೊಳ್ಳಿ. ಆದ್ದರಿಂದ ನೀವು ಸೇರುವ ಶಾಲಾ ಕಾಲೇಜಿನಲ್ಲಿ ಆ ಫಲಕ ಇದ್ದರೆ ಮಾತ್ರ ಪ್ರವೇಶ ತೆಗೆದುಕೊಳ್ಳಿ. ಇಲ್ಲವಾದಲ್ಲಿ ನಿಮ್ಮ ಎನ್ಸಿಸಿ ಕನಸು ಭಗ್ನ. ಈಗ ನಿಮ್ಮ ತಲೆಯಲ್ಲಿ ಓಡುತ್ತಿರುವ ಪ್ರಶ್ನೆಗಳ ಬಗ್ಗೆ, ಅಂದರೆ ಎನ್ಸಿಸಿ ಉಪಯೋಗ ಏನು, ಭವಿಷ್ಯದಲ್ಲಿ ನಮಗೆ ಸಿಗುವ ಲಾಭವೇನು ಎಂದು ನೋಡುವುದಾದರೆ, ಮೊದಲಿಗೆ ಎ ಸರ್ಟಿಫಿಕೇಟ್. ಎನ್ಸಿಸಿ ಎ ಪ್ರಮಾಣ ಪತ್ರವು ಇತರ ಎನ್ಸಿಸಿ ಪ್ರಮಾಣ ಪತ್ರಗಳಂತೆ ಸರ್ಕಾರಿ ಉದ್ಯೋಗಗಳಲ್ಲಿ ಉಪಯುಕ್ತವಲ್ಲವಾದರೂ ಅದು ಭವಿಷ್ಯದಲ್ಲಿ ನಿಮಗೆ ಬಿ ಪ್ರಮಾಣ ಪತ್ರವನ್ನು ಪಡೆಯಲು ಸಹಾಯವಾಗುತ್ತದೆ. ಅಲ್ಲದೆ ನಿಮಗೆ ಭಾರತೀಯ ಸೈನ್ಯದ ಒಂದು ಸಂಕ್ಷಿಪ್ತ ನೋಟವನ್ನು ನೀಡುತ್ತದೆ. ಈ ಹಂತದಲ್ಲಿ ಕ್ಯಾಟ್ ಕ್ಯಾಂಪ್ ಸಾಮಾನ್ಯ,
ಆ ಕ್ಯಾಂಪ್ ನಮಗೆ ಜೀವನದಲ್ಲಿ ಮೊದಲ ಬಾರಿಗೆ ಶಿಸ್ತು ಮತ್ತು ಕಷ್ಟ ಸಹಿಷ್ಣುತೆ ಕಲಿಸುವ ಪ್ರಪ್ರಥಮ ಶಾಲೆಯಾಗಿರುತ್ತೆ. ಇನ್ನು ಬಿ ಸರ್ಟಿಫಿಕೇಟ್, ಇದು 2ನೇ ಹಂತದ ಪ್ರಮಾಣ ಪತ್ರವಾಗಿದ್ದು, ಬಿ ಸರ್ಟಿಫಿಕೇಟ್ PU ಹಂತದಲ್ಲಿ ತೆಗೆದುಕೊಂಡರೆ ಇರುವ ಉಪಯೋಗಗಳು ಸಾಕಷ್ಟು. ಏಕೆಂದರೆ ಆ ಸಮಯದಲ್ಲಿ ನೀವು ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ಗಳಂಥ ವೃತ್ತಿ ಶಿಕ್ಷಣ ಕೋರ್ಸುಗಳಿಗೆ ಸೇರಲು NCC ಕೆಡೆಟ್ಗಳಿಗೆ ರಿಸರ್ವೇಷನ್ ಇದೆ. ನಮ್ಮ ನಿಜ ಅರ್ಹತೆಯ ಭಾಗವಲ್ಲದ ಜಾತಿ ಹೆಸರಲ್ಲಿ ಮೀಸಲಾತಿ ಪಡೆಯುವುದಕ್ಕಿಂತ ಬಾಕಿ ವಿದ್ಯಾರ್ಥಿಗಳಿಗಿಂತ ಶಿಸ್ತಿನಲ್ಲಿ ಏಕತೆಯಲ್ಲಿ ಪಾಠ ಪಡೆದು ಮುಂದಿರುವ ನಾವು NCC ಕೆಡೆಟ್ಗಳು ಪಡೆಯುವುದು ಸಾರ್ಥಕ ಮೀಸಲಾತಿಯಲ್ಲವೇ? ಅಲ್ಲದೆ NCC ಪ್ರಮಾಣ ಪತ್ರ Bಯ ಪ್ರಯೋಜನಗಳು ಭಾರತೀಯ ಸೇನೆಯಲ್ಲಿ ಸೇರಲು ಬಯಸುವ ವಿದ್ಯಾರ್ಥಿಗಳಿಗೆ ಜವಾನ್ ಆಗಲು ಸಹಾಯ ಮಾಡುತ್ತದೆ. ದೂರಸಂಪರ್ಕ ಇಲಾಖೆ ಮತ್ತು ಇತರೆ ಕೆಲವು ಸಾರ್ವಜನಿಕ ವಲಯಗಳಲ್ಲಿ ಕೆಲವು ಹೆಚ್ಚುವರಿ ಅಂಕಗಳನ್ನು ಕೂಡ ಪಡೆಯುತ್ತಾರೆ. ಇನ್ನು ಸಿ ಸರ್ಟಿಫಿಕೇಟ್, ಸಿ ಪ್ರಮಾಣ ಪತ್ರವು NCC ತರಬೇತಿಯ ಪ್ರಮುಖ ಪ್ರಮಾಣ ಪತ್ರವಾಗಿದೆ. ಇದು ಅತಿ ಹೆಚ್ಚು ವೇಟೇಜ್ ತಂದುಕೊಡುತ್ತದೆ. ನಿಮಗೆ ಸಿ ಸರ್ಟಿಫಿಕೇಟ್ನಲ್ಲಿ A ಗ್ರೇಡ್ ಅಥವಾ B ಗ್ರೇಡ್ ಸಿಕ್ಕಿದ್ದರಂತೂ ನಿಮಗೆ ನೀವೇ ಸಾಟಿ. ಭಾರತೀಯ ಸೇನೆ, ಭಾರತೀಯ ಮಿಲಿಟರಿ ಅಕಾಡೆಮಿ IMA ಪ್ರತಿ ನಿಯಮಿತ ಕೋರ್ಸ್ನಲ್ಲಿ 32 ಹುದ್ದೆಗಳನ್ನು ಸಿ ಪ್ರಮಾಣೀಕೃತ NCC ಅಭ್ಯರ್ಥಿಗಳಿಗೆ ಕಾಯ್ದಿರಿಸಲಾಗಿದೆ. ಸಿ ಪ್ರಮಾಣ ಪತ್ರ ಹೊಂದಿರುವ ಕೆಡೆಟ್ಗಳಿಗೆ UPSC ನಡೆಸುವ CDS ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗಿದೆ. ಆದರೆ ಇದಕ್ಕಾಗಿ ಕೆಡೆಟ್ಗೆ ಸಿ ಪ್ರಮಾಣ ಪತ್ರದಲ್ಲಿ A ಅಥವಾ B ಗ್ರೇಡ್ ಇರಬೇಕು. NCC ಪ್ರಮಾಣೀಕರಣವು ಅರೆ ಸೈನಿಕ ಪಡೆಗಳ ನೇಮಕಾತಿಯಲ್ಲಿ 10-15 ಬೋನಸ್ ಅಂಕಗಳನ್ನು ನೀಡುತ್ತದೆ. ಅಂದರೆ BSF, CISF, CRPF, SSB ಇತ್ಯಾದಿ. ನಿಮಗೆ ರಿಟರ್ನ್ ಎಕ್ಸಾಮ್ ಕೂಡ ಇರಲ್ಲ. ಕೇವಲ ಪರ್ಸನಾಲಿಟಿ ಟೆಸ್ಟ್ ಪಾಸ್ ಆದರೆ ಸಾಕು, ನೀವು ಗೆದ್ದಂತೆ ಸರಿ. ಭಾರತೀಯ ನೌಕಾಪಡೆಯ NCC ಸಿ ಪ್ರಮಾಣೀಕೃತ ಅಭ್ಯರ್ಥಿಗಳು ನಾವಿಕ ಉದ್ಯೋಗಕ್ಕೆ 6 ಹೆಚ್ಚುವರಿ ಅಂಕಗಳನ್ನು ಮತ್ತು ಆರ್ಟಿಫೈರ್ ಅಪ್ರೆಂಟಿಸ್ಗಳಿಗೆ 15 ಹೆಚ್ಚುವರಿ ಅಂಕಗಳನ್ನು ಪಡೆಯುತ್ತಾರೆ. ನೌಕಾಪಡೆಯ 9 ಹುದ್ದೆಗಳನ್ನು NCC ಸಿ ಪ್ರಮಾಣೀಕೃತ ಅಭ್ಯರ್ಥಿಗಳಿಗೆ ಕಾಯ್ದಿರಿಸಲಾಗಿದೆ. ಈ ಖಾಲಿ ಹುದ್ದೆಗಳಲ್ಲಿ ನೇಮಕಾತಿ ಪಡೆಯಲು ಅಭ್ಯರ್ಥಿಯು ಭೌತಶಾಸ್ತ್ರ ಅಥವಾ ಗಣಿತದಲ್ಲಿ BSc ಮಾಡಿರಬೇಕು. BE ಇಂಜಿನಿಯರಿಂಗ್ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಹರಾಗಿದ್ದಾರೆ. ಅಭ್ಯರ್ಥಿಯು 19 ರಿಂದ 24 ವರ್ಷ ವಯಸ್ಸಿನವರಾಗಿರಬೇಕು. ಭಾರತೀಯ ವಾಯುಪಡೆ ಸೇನೆಯಲ್ಲಿ NCC ಸಿ ಪ್ರಮಾಣೀಕೃತ ಅಭ್ಯರ್ಥಿಗಳಿಗೆ 5 ಅಂಕಗಳ ಬೋನಸ್ ನೀಡುತ್ತದೆ. ಪೈಲಟ್ ಕೋರ್ಸ್ನಲ್ಲಿ ಒಟ್ಟು 10% ಹುದ್ದೆಗಳನ್ನು NCC ಕೆಡೆಟ್ಗಳಿಗೆ ಕಾಯ್ದಿರಿಸಲಾಗಿರುತ್ತದೆ. ಇದಲ್ಲದೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಅವಕಾಶಗಳು ಈ ಪ್ರಮಾಣ ಪತ್ರಗಳಿಗಿವೆ. ಈ ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮಗೆ ಇನ್ನಷ್ಟು ಉಪಯುಕ್ತ ಹಾಗೂ ಸ್ವಾರಸ್ಯಕರ ವಿಡಿಯೋ ಮಾಡಲು ಒಂದು ಲೈಕ್ ಕೊಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ತಪ್ಪದೇ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.